ಅವಳಿ ನಗರದ ಪಟಾಪಟ್ ಸುದ್ದಿಗೆ ಸ್ವಾಗತ. ನಾನು ನಿರ್ಮಲಾ. ಬರ್ರಿ ಇವತ್ತು ಹುಬ್ಬಳ್ಳಿ ಧಾರವಾಡದಾಗ ಏನೇನಾಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರೋಣಂತೆ. ಮದುವೆ ವಿಚಾರದ ಸಂಬಂಧ ಹುಬ್ಬಳ್ಳಿದು ಶಿವಶಂಕರ್ ಕಾಲೋನಿದಾಗ ಕೌದಿ ಮತ್ತು ಅಂಚಟಗೇರಿ ಅನ್ನೋ ಎರಡು ಮನೆತನದವರು ನಡೋ ರೋಡ್ನ್ಯಾಗ ಶಿಸ್ತು ಬಡ್ದಾಡ್ಕೊಂಡಾರ ನೋಡ್ರಿ. ಈಗ ಕಿಮ್ಸ್ನ್ಯಾಗ ಆರೈಕೆ ಆಗಾಕತ್ತಾರ. ಇನ್ನು ಪೊಲೀಸರು ಮುಂದಿದ್ರು ಕಲ್ಲು ಹೆಂಡಿ ಬಡಗಿ ತಗೊಂಡ ಶಿಸ್ತು ಬಡ್ದಾಡ್ಕೊಂಡು ಬಿಟ್ಟಾರ. ಆ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗೈತಿ. ಆ ವಿಡಿಯೋ ನೋಡಾಕತ್ರ ಮೈ ಜುಮ್ ಅಂತೈತಿ ನೋಡ್ರಿ. ಇದ್ರ ಸಂಬಂಧ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಯಾಗ ಕೇಸ್ ಆಗೈತಿ. ಧಾರವಾಡದ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆದಾಗ ಜಿಲ್ಲಾ ಅಧಿಕಾರಿದು ಒಂದು ಹುದ್ದೆ ಐತಿ. ಅದಕ್ಕೆ ಈಗ ಇಬ್ಬರು ಅಧಿಕಾರಿಗಳು ನನಗ ನಿನಗ ಅಂತ ಹೇಳಿ ಕಿತ್ತಾಡಕತ್ತಾರ. ಮೊದ್ಲ ಈ ಹುದ್ದೆದಾಗ ಇದ್ದ ಸರೋಜಾ ಹಳಕಟ್ಟಿ ಅವರನ್ನ ಸರ್ಕಾರ 2023 ಜುಲೈದಾಗ ಹಾವೇರಿಗೆ ವರ್ಗ ಮಾಡಿತ್ತು. ಆದ್ರೆ ಈ ವರ್ಗಾವಣೆಯನ್ನ ಪ್ರಶ್ನಿಸಿ ಸರೋಜಾ ಕೋರ್ಟ್ ಮೊರೆ ಹೋಗಿದ್ರ. ಅವಾಗ ಸರೋಜಾ ಅವ್ರ ಜಗಕ್ಕೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಗೋಪಾಲ ಲಮಾಣಿ ಅವರನ್ನ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪ್ರಭಾರಿ ಜಿಲ್ಲಾಧಿಕಾರಿ ಅಂತ ನೇಮಿಸಿದ್ರ. ಆದ್ರೆ ಈಗ ಸರೋಜಾ ಹಳಕಟ್ಟಿ ಆ ಕುರ್ಚಿ ಬಿಟ್ಕೊಡಾಕ ವಲ್ಯ ಅನ್ನಕತ್ತಾರ. ಜಿಲ್ಲಾ ಪಂಚಾಯತಿ ಸಿಇಒ ಅವರ ಆದೇಶಕ್ಕೂ ಕಿಮ್ಮತ್ ಕೊಡ್ದಂಗ ಪಟ್ಟು ಹಿಡಿದು ಕುಂತಾರ. ಸರ್ಕಾರ ಇದನ್ನ ಹೆಂಗ್ ಬಗೆಹರಿಸ್ತದ ಅನ್ನೋದನ್ನ ಕಾದು ನೋಡ್ಬೇಕು ನೋಡ್ರಿ. ಹಳೆ ದ್ವೇಷ ಇಟ್ಕೊಂಡ ರೌಡಿ ಶೀಟ್ರ್ ಹಿಡ್ಕೊಂಡ 4 ಮಂದಿ ಕೂಡಿ ರಿಯಲ್ ಎಸ್ಟೇಟ್ ಉದ್ಯಮಿ ಗುರುಸಿದ್ದಪ್ಪ ಗೌರಿ ಮತ್ತು ಅವ್ರ ಮಗಳ ಮ್ಯಾಲ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕ್ಯಾರಂತ ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ಯಾಗ 4 ಮಂದಿ ಮ್ಯಾಲ ಕೇಸ್ ಆಗೈತಿ. ಶಿವರಾಜ್ ಗೌರಿ, ತುಷಾರ ಮತ್ತು ಅಜರುದ್ದೀನ್ ಅನ್ನೋರು ಹಲ್ಲೆ ಮಾಡ್ಯಾರಂತ ಗುರುಸಿದ್ದಪ್ಪನ ಹೆಂಡತಿ ಹೇಳ್ಯಾರ. ಕಾಂಗ್ರೆಸ್ ಮುಖಂಡ ಶಿವರಾಜ್ ಗೌರಿ ನಾಗರಾಜ್ ಗೌರಿ ತಮ್ಮ, ಹಿಂಗಾಗಿ ನಮ್ಮಂತರ ಮ್ಯಾಲ ದಬ್ಬಾಳಿಕೆ ಮಾಡಾಕತ್ತಾರಂತ ಗುರುಸಿದ್ದಪ್ಪನ ಮನ್ಯಾನಾರು ಆರೋಪ ಮಾಡ್ಯಾರ. ಚರಂಡಿಗೆ ಅಡ್ಡ ಕಟ್ಟಿದ ತಡೆಗೋಡೆ ಒಡೆದ ಹೊಲಸ ನಾರಾಕತ್ತೈತಿ. ಮಳಿ ಬಂದ್ರ ಈ ಕೊಳಕ ನೀರು ಮನಿ ಒಳಗ ಬರ್ತೈತಿ. ಇಷ್ಟಾದ್ರೂ ಪಾಲಿಕೆ ಸದಸ್ಯರು ಇತ್ತಾಗ ನೋಡಾಕತ್ತಿಲ್ಲ ಅಂತ ಧಾರವಾಡದ್ದು ಬಾರಾ ಇಮಾಮ್ ಬಾಲಾಜಿ ಗಲ್ಲಿ ಮಂದಿ ಕಂಗಾಲಾಗ್ಯಾರ. ಬಿಸಿ ಊಟ ನೌಕರರ ಪಗಾರ ಹೆಚ್ಚು ಮಾಡ್ರಿ ಅಂತ ಹುಬ್ಬಳ್ಳಿಯಾಗಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿ ಮುಂದೆ ಸಿಐಟಿಯು ವತಿಯಿಂದ ನೌಕರರು ಪ್ರತಿಭಟನೆ ಮಾಡಿದ್ರು. ಕನಿಷ್ಠ 31,000 ವೇತನ, ಮಾಸಿಕ ಪಿಂಚಣಿ ಹಿಂಗ ಬ್ಯಾರ್ಬ್ಯಾರೆ ಬೇಡಿಕೆ ಇಟ್ಟಾರ. ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಜಾರಿ ಮಾಡಿದ ಮ್ಯಾಲ ರಿಕ್ಷಾ ಹೊಡ್ಯಾರ ಬಾಳೆ ಬೀದಿಗೆ ಬಂದೈತಿ. ಹಿಂಗಾಗಿ ರಾಜ್ಯ ಸರ್ಕಾರ ಆಟೋ ಚಾಲಕರ ಬ್ಯಾರ್ಬ್ಯಾರೆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಒತ್ತಾಯ ಮಾಡಿ ಇದ 28ಕ್ಕೆ ಗದಗಿನ್ಯಾಗ ಉತ್ತರ ಕರ್ನಾಟಕದ ಆಟೋ ಚಾಲಕರ ಸಂಘದಿಂದ ಬೃಹತ್ ಸಮಾವೇಶ ಹಮ್ಮಿಕೊಂಡಾರ. ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದಿದ್ರ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಾರ. ನಿನ್ನೆ ಅಯೋಧ್ಯೆದಾಗ ಬಾಲರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಆದ ಟೈಮ್ನ್ಯಾಗ ಹುಬ್ಬಳ್ಳಿ ಕಿಮ್ಸ್ ದವಾಖಾನಿ ಬಂತ. ಚಿಟ್ಕುಬ್ಬಿ ದವಾಖಾನ್ಯಾಗ ಒಟ್ಟ 24 ಮಕ್ಕಳು ಹುಟ್ಟ ನೋಡ್ರಿ. ಭಾಳ ಮಂದಿ ಇದ ದಿನ ಹೆರಿಗೆ ಆಗಬೇಕಂತ ಬಯಸಿದ್ರ. ಅವ್ರ ಆಸೆದಂಗ ಒಟ್ಟ 24 ಮಕ್ಕಳಿಗೆ ತಾಯಂದಿರು ಜನ್ಮ ನೀಡ್ಯಾರ. ಕಿಮ್ಸ್ನ್ಯಾಗ 8 ಗಂಡು 12 ಹೆಣ್ಣು ಮಕ್ಕಳು. ಇನ್ನು ಚಿಟ್ಕುಬ್ಬಿದಾಗ 2 ಹೆಣ್ಣು 2 ಗಂಡು ಮಕ್ಕಳು ಹುಟ್ಟ್ಯಾವು. ರಾಹುಲ್ ಗಾಂಧಿ ನೇತೃತ್ವದಾಗಿಂದ ಭಾರತ ಜೋಡೋ ನ್ಯಾಯ ಯಾತ್ರೆ ಆಸಾಂ ರಾಜ್ಯದಾಗ ಹೋಗುವಾಗ ಆ ಯಾತ್ರೆ ಮ್ಯಾಲ ಬಿಜೆಪಿ ಕಾರ್ಯಕರ್ತರು ದಾಳಿ ನಡೆಸ್ಯಾರಂತ ಆರೋಪ ಮಾಡಿ ಇವತ್ತು ಧಾರವಾಡದ ಜುಬ್ಲಿ ಸರ್ಕಲ್ನ್ಯಾಗ ಕಾಂಗ್ರೆಸ್ ಕಾರ್ಯಕರ್ತರು ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಪ್ರೊಟೆಸ್ಟ್ ಮಾಡಿದ್ರು. ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಎಲ್ಲಾನು ಎಲೆಕ್ಷನ್ ದೃಷ್ಟಿಯಿಂದ ನೋಡ್ಕೊಂಡ ಬಂದಾರ. ಇಷ್ಟು ದಿನ ರಾಮ ಇಲ್ಲ ಅಂದ್ರ ಅಲ್ಪಸಂಖ್ಯಾತರ ಓಲೈಕೆ ಮಾಡಿದ್ರ. ಬರೀ ಸಿದ್ದರಾಮಯ್ಯ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಷ್ಟ ಅಲ್ಲ, ಇವರ ತಾತ ಕೂಡ ಸೋಮನಾಥ ದೇವಾಲಯಕ್ಕೆ ಹೋಗಿರ್ಲಿಲ್ಲ. ದೇವಾಲಯ ಆಗಬಾರ್ದು ಅಂತ ಹೇಳಿದ್ರ. ಆ ವಂಶಸ್ಥರು ಮತ್ತು ಅವರ ಹಿಂಬಾಲಕರಿಂದ ಹೆಚ್ಚು ನಿರೀಕ್ಷೆ ಮಾಡಕ ಸಾಧ್ಯ ಇಲ್ಲ ಅಂತ ಹುಬ್ಬಳ್ಳಿಯಾಗ ಶಾಸಕ ಅರವಿಂದ ಬೆಲ್ಲದ ಹೇಳ್ಯಾರ. ಇನ್ನು ಸಿದ್ದರಾಮಯ್ಯನವರು ಲಬೋ ಲಬೋ ಅಂತ ಹೊಯ್ಕೊಂಡ್ರು ಮಂದಿ ಅವ್ರಿಗೆ ಓಟ್ ಹಾಕುವುದಿಲ್ಲ, ಅವ್ರ ಮಾತು ಕೇಳುವುದಿಲ್ಲ ಅಂತ ಅಂದಾರ. ಇದಿಷ್ಟು ಇವತ್ತಿನ ಅವಳಿ ನಗರದ ಪಟಾಪಟ್ ಸುದ್ದಿರಿ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಪಬ್ಲಿಕ್ ನೆಕ್ಸ್ಟ್ ನೋಡ್ಕೊಂತೀರ್ರಿ. ನಮಸ್ಕಾರ.